ಭೋವಿ ಜನಸೇವಾ ಸಂಘ ಅಧ್ಯಕ್ಷ ಮತ್ತು ESI ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ರೇಷ್ಮೆ ಗೂಡು ಮಾರುಕಟ್ಟೆ ಗುಲ್ಬರ್ಗದಲ್ಲಿ ಹೈಟೆಕ್ ಮಾರ್ಕೆಟ್ ಅಂತ ನಾವು ರೇಷ್ಮೆ ಗೂಡು ಮಾರ್ಕೆಟ್ ಮಂದಿ ಮಾಡಿಸಿದ್ವಿ. ಅವರಿಗೆ ಕಟ್ಟಡದವ್ರಿಗೆ 18 ತಿಂಗಳು ಟೈಮ್ ಕೊಟ್ಟಿದ್ವಿ. ಈಗ 18 ತಿಂಗಳು ಹೋಗಿ ಮತ್ತೊಂದು 2 ವರ್ಷ ಮುಗಿಲಿಕ್ಕೆ ಬಂದದ್ದು ಇನ್ನೂ ತನಕ ಪೂರ್ಣಗೊಂಡಿಲ್ಲ. ಅದಕ್ಕಾಗಿ ನಾವೇನದ ಅದು ಹೆಬ್ಬಾಳ ಚಿಂಚಿನಹಳ್ಳಿ ಅದು ರೇಷ್ಮೆ URM ಮಷಿನ್ದು ಸಜ್ಜನವ್ರದ್ದು ಇದರಲ್ಲಿ ನಾವು ಮೇಡಮ್ ಅವ್ರಿಗೆ ಕರೆಸಿ ಇದು ಹೈಟೆಕ್ ಮಾರ್ಕೆಟ್ ಭಾಳ ಲೇಟ್ ಆಗ್ಯದ, ಇದೇನಾದ ಶೀಘ್ರದಲ್ಲಿ ಪೂರ್ಣಗೊಳಿಸ್ಬೇಕು. ಮತ್ತು ನಮ್ಮದು ಏನು ರೇಷ್ಮೆ ಮತ್ತು ರೀಲರ್ಗಳದ್ದು ಏನು ಸಬ್ಸಿಡಿ KKRDB ಅಂತ ಹೋಗ್ಬೇಕಾದ್ರೆ ಅದು ಅವ್ರ ಪಟ್ಟಿಯಲ್ಲಿ ಹೆಸರು ಸೇರಿಸಿಲ್ಲ. ಎಲ್ಲ ಪಟ್ಟಿಯದ ರೇಷ್ಮೆ ಇಲಾಖೆ ಹೆಸರು ಸೇರಿಸಿಲ್ಲ. ಅದ್ರಾಗ ಹೆಸರು ಸೇರ್ಪಡೆ ಮಾಡಿದಾಗ KKRDB ಬಜೆಟ್ ಕೊಡ್ತದೆ. ವರ್ಷಿಗೆ ನಮ್ಮ ರೇಷ್ಮೆ ಇಲಾಖೆ ಹೈದರಾಬಾದ್ ಕರ್ನಾಟಕದಾಗ KKRDB 100 ಕೋಟಿ ಬಜೆಟ್ ಕೊಡಬೇಕು. ಯಾಕೆ ವರ್ಷಿಗೆ 500 ಕೋಟಿ 5,000 ಕೋಟಿ ಖರ್ಚು ಮಾಡ್ತಾರೆ. ಗುಲ್ಬರ್ಗ ಹ್ಯಾಂಗೆ ಅದು ಹಂಗೆ ಅದು ಯಾವ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಇದು ರೇಷ್ಮೆ ರೈತರು ಮತ್ತು ರೀಲರ್ಗಳದ್ದು ಮಹತ್ವ ಕೆಲಸ. ಯಾಕಂದ್ರೆ 50 ವರ್ಷದಿಂದ ಬೆಂಗಳೂರಾಗ ರೇಷ್ಮೆ ಗೂಡು ಸಾಕನಟ್ಟಿತ್ತು, ರಾಮನಗರ, ಶಿಡ್ಲಘಟ್ಟ, ಕೋಲಾರ ಗಿಲಾರ. ಈಗ 50 ವರ್ಷದಿಂದ ಇವತ್ತು ನೋಡಿದ್ರೆ ಅದು ಪ್ಲಾಟ್ ಇಂಡಸ್ಟ್ರೀಸ್ ಆಗಿ 200 ಕಿಲೋಮೀಟ್ರ್ ತನಕ ಯಾವ ರೇಷ್ಮೆ ಗೂಡು ರೈತರು ಕಾಣಲ್ಲ, ಗೂಡಿಲ್ಲ. ಈ ಗೂಡು ಬಂದಿದ್ದೆ ಫಸ್ಟ್ ನಮ್ಮದು ರಾಮನಗರ ಮಾರ್ಕೆಟ್, ಶಿಡ್ಲಘಟ್ಟ, ಕೋಲಾರ, ಬೆಂಗಳೂರು ವಿಭಾಗದಾಗ ರೇಷ್ಮೆ ವ್ಯವಸಾಯ ನಡೆಯೋದೇ ಫಸ್ಟ್ ಗುಲ್ಬರ್ಗಿನ ಗೂಡು ಹೋಗ್ತದೆ, ಆಮೇಲೆ ಹೈದರಾಬಾದ್ ಕರ್ನಾಟಕ ಹೋಗ್ತದೆ, ಮಹಾರಾಷ್ಟ್ರ ಗೂಡು ಗುಲ್ಬರ್ಗ ಮಾರ್ಗದಿಂದ ಹೋಗ್ತದೆ. ಇದು ಎಲ್ಲ ಸೇರಿಸಿ ರಾಮನಗರಕ್ಕೆ ಹೋಗಿ ರಾಮನಗರ ಮಾರ್ಕೆಟ್ ನಡೆದು ಲಕ್ಷಾಂತರ ಜನ ಅಲ್ಲಿ 16,000 ಜನ ಖರೀದಾರರು, ಸುಮಾರು ಡೀಲರ್ಗಳು ಬಲ್ಲಿ ಕೆಲಸ ಮಾಡೋರು ಒಂದು 25-30 ಸಾವಿರ ಜನ ಅದ. ಅದಕ್ಕಿಂತ ಹೆಚ್ಚಿಗೆ ಆಗೋಂಥ ಕೆಲಸ ನಮ್ಮ ಗುಲ್ಬರ್ಗದಾಗ ಇದೆ. ಯಾಕಂದ್ರೆ ಗೂಡೂ ಇಲ್ಲೇ, ಮಾರ್ಕೆಟ್ನೂ ಇಲ್ಲೇ, ರೈತರು ಇಲ್ಲೇ, ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಇವು KKRDB ವರ್ಷಿಗೆ 100 ಕೋಟಿ ರೂಪಾಯಿ ಬಜೆಟ್ ಕೊಡಬೇಕು. ಮತ್ತು ಸರ್ಕಾರಿ ಜಾಗದಾಗ 8ರಿಂದ 10 ಎಕರೆ ಜಾಗದಾಗ ಸುಮಾರು 40ರಿಂದ 50 ಕಾರ್ಖಾನೆ ಹಾಕ್ಬೇಕು. ಮಲ್ಟಿ ಎಂಡ್ ಅಂತೇಳಿ ಒಂದು ಮಷಿನ್ ಬರ್ತದೆ 10 ಬೈಸಂದು. ಸುಮಾರು ಅದು ಮಷಿನ್, ಲೇಬರ್ ರೂಮ್ಗಳು ಮತ್ತು ಶೆಡ್ ಮಷಿನ್ಸ್ ಹಾಕಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಡ್ಬೇಕು 40ರಿಂದ 50. ಮತ್ತು ಅನುಭವ ಉಳ್ಳವರಿಗೆ ಅದು ಆಯ್ಕೆ ಮಾಡಬೇಕು ಮತ್ತು ಟ್ರೈನಿಂಗ್ ಕಳಿಸಿ ಅಂಥವ್ರನ್ನ ಕೊಡ್ಬೇಕು, ನಡ್ಸ್ಕೊಂಡು ಹೋಗುವಂಥವ್ರನ್ನ. ಮತ್ತು ಅದು ಏನು ಮಷಿನ್ ನಾವು ಕೊಡ್ತೀವಿ 5 ವರ್ಷ ತನಕ ಸರ್ಕಾರ ಏನು ಬಾಡಿಗೆ ಹಚ್ಬೇಕು. ಮತ್ತು ಒಬ್ಬೊಬ್ಬರಿಗೆ ದುಡಿಮೆ ಬಂಡವಾಳ 40ರಿಂದ 50 ಲಕ್ಷ ಬಡ್ಡಿ ರೈತ ಸಾಲ ಕೊಡಬೇಕು. ಮತ್ತು ಇವೇನು ಸಣ್ಣ ಸಣ್ಣ ಮನ್ಯಾಗ ಎಲ್ಲರ ಬಳಿ ಜಾಗ ಇರ್ತದೆ, ಎಷ್ಟು 10 ಬೈ 30 ಹಿಂಗೆ ಎಲ್ಲರ ಮನ್ಯಾಗ ಜಾಗ ಇರ್ತದೆ. ಅವು ಸಣ್ಣ ಯೂನಿಟ್ ಬಂದಾವೆ ರೇಷ್ಮೆ ನೂಲು ತೆಗಿಯೋ 4 ಮಂದಿ ಎಲ್ಲರ ಮನೆಗಳ್ದು ಹಾಕ್ಬೋದು. ರಾಮನಗರ, ಬೆಂಗಳೂರ್ದು ಹಾಗೆ ಮಾಡ್ಕೊಂಡ್ರೆ ಎಲ್ಲ ಕಡೆ ಮನೆ ಎಲ್ಲ ರೇಷ್ಮೆ ಯೂನಿಟ್ ಹಾಕ್ಕೊಂಡ್ರೆ. ಯಾಕಂದ್ರೆ ಸಣ್ಣ ಯೂನಿಟ್ ಇರ್ತದೆ, ಎಲ್ಲರ ಮನ್ಯಾಗ ಸ್ವಲ್ಪ ಜಾಗ ಖಾಲಿ ಇರ್ತದೆ, ಬೋರ್ ಇರ್ತದೆ, ಎಲ್ಲ ಇರ್ತದೆ. ಎಲ್ಲರ ಮನೆಗಳ್ದಾಗ ಏನದ ಇವೆಲ್ಲ ಯೂನಿಟ್ಗಳು ಹಾಕೋಂಥ ವ್ಯವಸ್ಥೆ ಈ ರಾಮನಗರ, ಬೆಂಗಳೂರು ಏನು ನಡೆದದ ಅದಕ್ಕಿಂತ ಹೆಚ್ಚಿಗೆ ಇತಿಹಾಸ ಆಗೋಂಥದ್ದು ಗುಲ್ಬರ್ಗದಾಗ ಅದ. ಈಗ ನಾವು ಹೈಟೆಕ್ ಮಾರ್ಕೆಟ್ ಮಾಡಿಸಿದ್ದು ಗುಲ್ಬರ್ಗದಂದು ರಾಮನಗರ ಮಾರ್ಕೆಟ್ 1 ಎಕರೆ ಅದು, ಇದು 4 ಎಕರೆ ಅದು 3 ಮಜಲಿ ಆಗ್ತದೆ. ಪೂರಾ ಭಾರತ್ನಾಗ ಹೈಟೆಕ್ ಮಾರ್ಕೆಟ್ ಅಷ್ಟು ದೊಡ್ಡ ಪ್ರಮಾಣ ಮಾರ್ಕೆಟ್ ಅದು. ಅದಕ್ಕೆ ಯಾರೂ ಲಕ್ಷ್ಯ ಹೊಳ್ತಾ ಇಲ್ಲ, ಯಾರೂ ಅದ್ರ ಜವಾಬ್ದಾರಿ ತೊಗೋತಾ ಇಲ್ಲ. ಅಲ್ಲಿ ಏನಾಗಿದೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಜಾಗಕ್ಕೆ ಕಬ್ಜಾ ಮಾಡಿದವರು 10 ಜನ, ಮತ್ತು ನಿಗಮ ಮಂಡಳ ಅಧ್ಯಕ್ಷರು 10 ಜನ, ಮತ್ತು DC ಮೇಡಮ್ 10 ಜನ, ಮತ್ತು ಅಲ್ಲಿ ಕಾಂಟ್ರಾಕ್ಟರ್ 10 ಜನ. ಮತ್ತು ನಾವು ಎಷ್ಟು ಸಾರಿ ಏನು ಮಾಡಿದ್ರು ಅದು ಇದು ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆಲ್ಲರೂ ಸಹಕಾರ ಮಾಡಬೇಕು. ಯಾಕೆ ಕಾನೂನು ಪ್ರಕಾರ ಏನು ಕೆಲಸ ಶೀಘ್ರ ಮಾಡಿಕೊಡ್ಬೇಕು. ಬರೀ ಕಾಸ್ಟ್ ನೋಡಿದ್ದು ಯಾಕೆ ಆ ಜನನೇ ರೇಷ್ಮೆಗೆ ಹೆಚ್ಚಿಗೆ ನಾವು ನೋಡಿ ಈ ರೇಷ್ಮೆ ಇಲಾಖೆದಾಗ 10 ಜನನೇ ಭಾಳ ಹೆಚ್ಚಿಗೆ. ಈಗ ಹಂಗೆ ಅವ್ರಿಂದ ಪೆಂಡಿಂಗ್ ಆಗಬಾರ್ದು. ಟೆಂಡರ್ದವ್ನು ಕೇಳಿದ್ರೆ ನಮ್ಗೆ ಏನೂ ಕೇರ್ ಮಾಡಲ್ಲ. PWD ಅವ್ರಿಗೆ ಹೇಳಿದ್ರೆ ಅವ್ರು ನೋಟಿಸ್ ಕಳಿಸಿವಂತಾರೆ. ಹಿಂಗಾಗಿ ಸಾಕಷ್ಟು ನಮ್ಮ ಹೈಟೆಕ್ ಮಾರ್ಕೆಟ್ ಕೆಲಸ ಪೆಂಡಿಂಗ್ ಇಟ್ಟರೆ ಶೀಘ್ರದಾಗ ಹೈಟೆಕ್ ಮಾರ್ಕೆಟ್ ಚಾಲೂ ಮಾಡಿ ನಮ್ಮ ರೀಲರ್ ರೈತರುಗಳು ಅನುಕೂಲ ಮಾಡಬೇಕು. ಮತ್ತು KKRDB ವರ್ಷಿಗೆ 100 ಕೋಟಿ ಬಜೆಟ್ ಕೊಟ್ಟು ಈಗ ಈ ಟೈಪ್ ಸರ್ಕಾರ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಲಕ್ಷ್ಯ ಕೊಟ್ಟು ನಮ್ಮ ಹೈಟೆಕ್ ಮಾರ್ಕೆಟ್ ಮಾಡಿದ್ರೆ ಇದು ಭಾರತನಾಗ ಇತಿಹಾಸ ಆಗೋಂಥ ಕೆಲಸ. ಯಾಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ. ಬೆಂಗಳೂರು ವಿಭಾಗದಾಗ ಗೂಡೇ ಇಲ್ಲ, ಎಲ್ಲ ನಮ್ಮ ಭಾಗದಾಗ ಅದಂದ್ರೆ ಇಂಥ ದೊಡ್ಡ ಈಗ ರೈತರು ಗೂಡು ಮಾರಕ್ಕೆ ಹೋಗ್ತಾರಲ್ಲ, ಬೆಳೆಸೋದಕ್ಕಿಂತ ಮಾರೋದು ಭಾಳ ಕಷ್ಟ. ಹ್ಯಾಂಗೆ ಕಲಿಸ್ತದೆ ಅಂದ್ರೆ ನಮ್ಮದು ಗೂಡು ಹೊಸ ಗಾರ್ಡನ್ ಕ್ವಾಲಿಟಿ ಇರ್ತದೆ. ಇವ್ರು ಹಳ್ಳಿಲಿಂದ ಎಲ್ಲಿಗೆ ತರಬೇಕು, ಬಸ್ ಸ್ಟ್ಯಾಂಡ್ ಗುಲ್ಬರ್ಗ ಗುಲ್ಬರ್ಗಲಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಅದು ಗೂಡು ಏನು ಮಾಡಬೇಕಾಗ್ತದೆ, ಮ್ಯಾಗ ಟಾರ್ಪಲ್ ಹಾಕಿ ಹಗ್ಗ ಬಿಗೋದು. ಅದು ಎಂಥ ಕ್ವಾಲಿಟಿ ಇದ್ರೂ ಅಲ್ಲಿ ಹೋಗತ್ತಕ್ಕ ಅದು ಕ್ವಾಲಿಟಿ ಕಳ್ಕೊಂತದೆ. ಜಿಲ್ಲಿ ಗೂಡ್ನಂಗೆ ಆಗ್ತದೆ. ಬೆಂಗಳೂರವ್ರ ಗೂಡಿನಕ್ಕಿಂತ ನಮ್ಮ 150 ರೂಪಾಯಿ ಯಾಕೆ ಕಮ್ಮಿ ಆಗ್ತಂದ್ರೆ ವಾತು ಖರ್ಚು ಮತ್ತು ರೈತರಿಗೆ ನಿದ್ದೆ ಇರಲ್ಲ, ಸೀಟ್ ಇರಲ್ಲ. ನಾವು ಹೋಗಲ್ಕೆ 12 ಗಂಟೆ ಬೇಕು, 8ರಿಂದ 10 ಗಂಟೆ 12 ಗಂಟೆ ಹೋಗ್ತದೆ. ಹೀಗಾಗಿ ರೈತರಿಗೆ ಭಾಳ ತೊಂದರೆ ಅದು ಮತ್ತು ರೀಲರ್ಗಳಿಗೂ ತೊಂದರೆ ಅದು. ಈ 2 ಜನರಿಗೆ ರೀಲರ್ ರೈತರಿಗೆ ಇಲ್ಲಿ ಕಲಿಸಿ ಸರ್ಕಾರ ಮತ್ತು ಜಿಲ್ಲಾ ಅಧಿಕಾರಿಗಳು ಎಲ್ಲ ಸೇರಿಸಿ ಶೀಘ್ರದಲ್ಲಿ ನಮ್ಮ ಕೆಲಸ ಮಾಡಿದರೆ ನಾ ಹೇಳಲ್ಲ, ಇದು ಕರ್ನಾಟಕದಲ್ಲ ಭಾರತನ ಇತಿಹಾಸ ಆಗೋಂಥ ಕೆಲಸ ಅದು. ಎಲ್ಲರೂ ಗಮನ ಹರಿಸಿ ಈ ರೀಲರ್ ರೈತರು ಮತ್ತು ಇದು ವರ್ಷಿಗೆ 100 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟು ವರ್ಷಿಗೆ ಏನದ ಇದು KKRDB ಪೂರ್ಣ ಲಕ್ಷ ಕೊಡಬೇಕು. ಮೇನ್ ಮುದ್ದ ಏನದಂದ್ರೆ ರೇಷ್ಮೆ ರೀಲರ್ ರೈತರದ್ದು KKRDB ಪಟ್ಟಿಯಲ್ಲಿ ಹೆಸರೇ ಸೇರಿಸಿಲ್ಲ. ಎಲ್ಲರಿಗೆ ಸಬ್ಸಿಡಿ ತೊಗೊಳಗೆ ಬರ್ತದೆ, ಇವ್ರಿಗೆ ತೊಗೊಳಗೆ ಬರಲ್ಲ. ಅದು ತಕ್ಷಣ DC ಮೇಡಮ್ ಅವ್ರಿಗೆ ಮನವಿ ಕೊಟ್ಟಿವಿ ಹೆಬ್ಬಾಳ ಚಿಂಚೊಳಗೆ. ಅವ್ರು 1 ವಾರ ನಾನು ಹೆಸರು ಸೇರಿಸಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ನಾವೆಲ್ಲರಿಗೆ ಕಳಿಸಿ ನಿಮ್ಗೆ ಶೀಘ್ರ ಮಾಡಿಕೊಡ್ತಂತ ವಿಶ್ವಾಸ ಕೊಟ್ಟರು. ಅದ್ರ ಪ್ರಕಾರ ಅವ್ರು ಮಾಡ್ಬೇಕು. ಮೇಡಮ್ ಅವ್ರಿಗೆ
ಮತ್ತು ಮುಖ್ಯಮಂತ್ರಿಗೆ, ರೇಷ್ಮೆ ಸಚಿವರಿಗೆ, ಕಮಿಷನರ್ಗೆ, ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ರಿಕ್ವೆಸ್ಟ್ ಅದ, ಇದು ಬೇಜವಾಬ್ದಾರಿ ಮಾಡಬಾರ್ದು. ಯಾರು ಮನೆ ಕೆಲಸ ಅಲ್ಲ, ಸಾರ್ವಜನಿಕ ಕೆಲಸ ಅದ. ಸಹಕಾರ ಮಾಡಿ ಇದನ್ನು ರಾಮನಗರ, ಬೆಂಗಳೂರು ಹೆಂಗದ ಆ ರೀತಿ ಗುಲ್ಬರ್ಗ ಮಾಡಿ ತೋರಿಸ್ಬೇಕು. ಮಾತು ಹೇಳಬಾರ್ದು, ಯಾರು ಕೆಲಸ ಮಾಡಿ ತೋರಿಸ್ಬೇಕು. ತಮ್ಮೆಲ್ಲರ ಬಲ್ಲಿ ನಮ್ಮ ಕಳ್ಕೊಳ್ಳಿ. ರೈಟ್ ಸರ್, ಧನ್ಯವಾದಗಳು.